ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಪೋಕ್ಸೋ ಮತ್ತು ಪೋಸ್ಕೋ ಈ ಎರಡು ಪದಗಳ ಬಗ್ಗೆ ಜನರಲ್ಲಿ ಬಹಳಷ್ಟು ಗೊಂದಲವಿದೆ. ಬಹಳಷ್ಟು ಜನ ಪೋಕ್ಸೋ ಬಳಸುವಲ್ಲಿ ಪೋಸ್ಕೋ ಪದವನ್ನು ಬಳಕೆ ಮಾಡುತ್ತಾರೆ. ಹಾಗಾದರೆ ಪೋಕ್ಸೋ ಮತ್ತು ಪೋಸ್ಕೋ ನಡುವೆ ಏನು ವ್ಯತ್ಯಾಸವಿದೆ? ಈ ಎರಡು ಪದಗಳು ಏನನ್ನು ಹೇಳುತ್ತವೆ ಎನ್ನುವುದನ್ನು ಈಗ ನೋಡೋಣ. ಪೋಕ್ಸೋ ಎಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್, ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ. ಪೋಸ್ಕೋ ಎಂದರೆ ಇದು ಒಂದು ಕಂಪನಿಯ ಹೆಸರು. ದಕ್ಷಿಣ ಕೊರಿಯಾದ ಬೃಹತ್ ಜಾಗತಿಕ ಉಕ್ಕು ಮತ್ತು ಸಾಮಗ್ರಿಗಳ ಸಂಘಟನಾ ಸಂಸ್ಥೆಯಾಗಿದೆ. ಅಂದರೆ ಪೋಕ್ಸೋ ಒಂದು ಕಾಯಿದೆಯಾಗಿದ್ದು ಪೋಸ್ಕೋ ಒಂದು ಅಂತಾರಾಷ್ಟ್ರೀಯ ಕಂಪನಿಯಾಗಿದೆ. ಹೀಗಾಗಿ ಈ ಪದ ಬಳಕೆ ಮಾಡುವಾಗ ನಾವು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಪದ ಬಳಕೆ ಮಾಡಬೇಕು. ಕಾಯಿದೆಯನ್ನು ಕಂಪನಿಯಾಗಿ, ಕಂಪನಿಯನ್ನು ಕಾಯಿದೆಯನ್ನಾಗಿ ಬಳಕೆ ಮಾಡಬಾರದು ಎಂಬ ಕಳಕಳಿ ನಮ್ಮದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.